ನಮಸ್ಕಾರ ರೈತ ಮಿತ್ರರೇ. ಇವತ್ತು ಕೆಲಸನೂ ಟ್ರಿಂಚಿಂಗ್ಗೆ. ಏನು ಭೂಮಿ ಡೈಲಿ ಟ್ರಿಂಚಿಂಗ್ ಅಂತೀರಾ? ಇವತ್ತು ಬಾಳೆಗಲ್ಲ ಶುಂಠಿಗೆ. ನಿನ್ನೆ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ಶುಂಠಿ ಟ್ರಿಂಚಿಂಗ್ ಯಾವ ಥರ ಅಂತ. ನಾನು ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ವಿಡಿಯೋ ನೋಡ್ತಾ ಇರೋರು ಶುಂಠಿ ಬೆಳೆಯೋರು ಯಾರು ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಯೂಸ್ ಆಗುತ್ತೆ. ನಾವು ಯಾವ ಥರ ಔಷಧಿ ಯೂಸ್ ಮಾಡಿದ್ದೀವಿ ಅಂದರೆ ಟ್ರಿಂಚಿಂಗ್ಗೆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಯೂಸ್ ಮಾಡಿದ್ದೀವಿ, ಅಗ್ರಿಟಚ್ ಅಂತ. ಇನ್ನೊಂದು ಇನ್ನೆಲ್ಲ ಲಿಕ್ವಿಡ್ ಟೈಪ್ ಅಗ್ರಿಟಚ್ ಅನ್ನೋದೊಂದು ಯೂಸ್ ಮಾಡಿದ್ದೀವಿ. ಇನ್ನೆಲ್ಲ ಸಾಲಿಡ್ ಟೈಪ್ ಯಾವುದ್ಯಾವುದಂದರೆ ಜಿಂಕ್, ಬೋರಾನ್, ಐರನ್ ಮತ್ತು ಅಮೋನಿಯಂ ಸಲ್ಫೇಟ್, ಸಲ್ಫರ್ ಇದೆಲ್ಲ ಮಿಕ್ಸ್ ಆಗೋ ಥರ ಲಿಕ್ವಿಡ್ ಸಾಲಿಡ್ ಕೊಟ್ಟಿದ್ದರು. ಆಮೇಲೆ ಇನ್ನೊಂದು ನಿಮಗೆ ಗೊತ್ತು, ಇವಾಗ ಫಂಗಸ್ ಎಲ್ಲ ಕಡೆನೂ ಹರಡ್ಬಿಟ್ಟೈತೆ. ಫಂಗಸ್ಗೊಂದು ಟಂಗ್ಸರ್ವ್ ಅಂತ ಒಂದು ಯೂಸ್ ಮಾಡಿದ್ದೀವಿ. ನೀವು ಯಾವ ಥರ ಔಷಧಿನ ಯೂಸ್ ಮಾಡ್ತೀರಾ ಟ್ರಿಂಚಿಂಗ್ಗೆ ಅಂತ ಮರೀದೆ ಕಮೆಂಟ್ ಮಾಡಿ. ನಾವು ಇದನ್ನೊಂದು ಕಡೆಯಿಂದ ಬುಡ್ಬುಡಕ್ಕೆ ಹಾಕೊಬಂದು, ನಾನು ಔಷಧಿ ಎತ್ತಿ ಕೊಟ್ಟೆ, ಅಮ್ಮ ಒಂದು ಕಡೆಯಿಂದ ಟ್ರಿಂಚಿಂಗ್ ಮಾಡ್ಕೊಬಂದರು. ಫೈನಲಿ ಮುಗೀತು. ಇವಾಗಂತೂ ಯೋಚನೆ ಆಗ್ಬಿಟ್ಟೈತೆ, ಏನು ಮಾಡೋದು, ಏನು ಆಗದೆ ಹೋದರೆ ಸಾಕಪ್ಪ ಅನ್ನೋ ಥರ. ಆಲ್ಮೋಸ್ಟ್ ಅಲ್ಲೆಲ್ಲ ಮಾರ್ತಾವ್ರೆ ಶುಂಠಿನ, ರೋಗ ಬಂದ್ಬಿಡ್ತು ಅಂತ. ನೀವು ಮಾರ್ಬಿಟ್ರೆ ಯಾವ ರೇಟಿಗೆ ಮಾರಿದ್ರಿ ಅಂತ ಮರೀದೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ರೇಟು ಬರ್ತಾ ರೈಸ್ ಆಯ್ತೈತೆ. ಆದರೂ ಎಷ್ಟೇ ರೈಸ್ ಆದರೂ ಲಾಸೇ ಅಲ್ವಾ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.